ಎಲ್ಲರಿಗೂ ನಮಸ್ಕಾರಗಳು ಮಗ. ಆರ್ ಸಿ ಬಿ ಏನು ಗುರು ಇದು? ಆರ್ ಸಿ ಬಿ ಫಸ್ಟ್ ಮ್ಯಾಚ್ ಅಲ್ಲ ಈ ತರ ಪರ್ಫಾರ್ಮ್ ಮಾಡಿದ್ರೆ ಈ ಬಾರಿನೂ ಟ್ರೋಫಿ ಗೆಲ್ಲೋದು ಪಕ್ಕ ಅಂತಾನೆ ಹೇಳ್ಬೋದು. ಆ ತರ ಪರ್ಫಾರ್ಮ್ ಮತ್ತು ಕನ್ವಿನ್ಸಿಂಗ್ ವಿಕ್ಟರಿ ಇದಂತೂ ನಮ್ಮ ಆರ್ ಸಿ ಬಿ ತಂಡಕ್ಕೆ ಕುತ್ತಿಗೆಗೆ ಬಂದಿಲ್ಲ, ಎಲ್ಲಿಗೂ ಬಂದಿಲ್ಲ. ಕನ್ವಿನ್ಸಿಂಗ್ ವಿಕ್ಟರಿ ಅಂತಾನೆ ಹೇಳ್ಬೋದು. ಇಲ್ಲಿ ನಮಗೆ ಸ್ಮೃತಿ ಮಂದನ ಆಡ್ಲಿಕ್ಕೆ ಎಲ್ಲಿಸ್ ಪೆರಿ ಆಡ್ಲಿಕ್ಕೆ ನಮ್ಮ ರಿಚಾ ಘೋಸ್ ಆಡ್ತಾರೆ. ಆ ತರ ಬ್ಯಾಟಿಂಗ್ ಲೈನ್ ಅಪ್ ಹೊಂದಿದೆ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡ ಈ ಬಾರಿಯ ವುಮೆನ್ಸ್ ತಂಡದಲ್ಲಿ. ಒಟ್ಟಿನಲ್ಲಿ ನಮ್ಮ ಆರ್ ಸಿ ಬಿ ತಂಡ ನಿನ್ನೆ ಬಂದ್ಬಿಟ್ಟು ಕನ್ವಿನ್ಸಿಂಗ್ ವಿಕ್ಟರಿ ಆದ್ರೆ ತಗೊಂಡಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಮ್ಯಾಚ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆನ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ನಿನ್ನೆ ಬಂದ್ಬಿಟ್ಟು WPL ಮೊದಲನೇ ಪಂದ್ಯ ನಡೀತು ಅಂತಾನೆ ಹೇಳ್ಬೋದು ನಮ್ಮ ಆರ್ ಸಿ ಬಿ ಮತ್ತು ಗುಜರಾತ್ ಜಾಯಿಂಟ್ಸ್ ನಡುವೆ. ಟಾಸ್ ಗೆದ್ದಂತ ನಮ್ಮ ಆರ್ ಸಿ ಬಿ ತಂಡ ಡ್ಯೂ ಬರುತ್ತೆ. ಆ ಕಾರಣದಿಂದಾಗಿ ಚೇಸಿಂಗ್ ಮಾಡೋಕ್ಕೆ ಸ್ವಲ್ಪ ಸುಲಭ ಇರುತ್ತೆ ಅಂತಂದು ನಮ್ಮ ಆರ್ ಸಿ ಬಿ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಅಂತಾನೆ ಹೇಳ್ಬೋದು. ಬ್ಯಾಟಿಂಗ್ಗೆ ಬಂದಂತ ಗುಜರಾತ್ ಜಾಯಿಂಟ್ಸ್ ತಂಡ ಅಂತ ಪರ್ಫಾರ್ಮ್ ಏನು ಮಾಡಲಿಲ್ಲ ಅಂತಾನೆ ಹೇಳ್ಬೋದು. ಪವರ್ ಪ್ಲೇನಲ್ಲಿ ಗಾರ್ಡನ್ ಅವರು ಹೊಡಿತಿರೋ ಶಾರ್ಟ್ ಎಲ್ಲ ನೋಡ್ತಾ ಇತ್ತು ಅಂತಂದ್ರೆ ನಮ್ಮ ಆರ್ ಸಿ ಬಿ ಬೌಲರ್ಸ್ ಯಾಕೆ ಗುರು ಈ ತರ ಆಡ್ತಾ ಇದ್ದಾರೆ ಈ ವರ್ಷ ಅಂತ ಅನ್ಕೊಂಡಿದೀವಿ ಅಂತಾನೆ ಹೇಳ್ಬೋದು. ಆ ತರ ಪರ್ಫಾರ್ಮ್ ಆದ್ರೆ ಕೊಟ್ಟರು. ನಿನ್ನೆ 100% ಹೇಳ್ಬೇಕು, ಅವ್ರು ಪಕ್ಕ ಸಖತ್ತಾಗಿ ಆಡಿದ್ರು ನಿನ್ನೆ ಕ್ಯಾಪ್ಟನ್ ಆಗಿ. ಯಾಕಂತಂದ್ರೆ ಮತ್ತೆ ಪವರ್ ಪ್ಲೇನಲ್ಲೂ ಕೂಡ 2 ವಿಕೆಟ್ ಆದ್ರೆ ತೆಗಿತಾರೆ, ಅದು 2ನೇ ಓವರ್ನಲ್ಲಿ. ಎಸ್ಪೆಷಲಿ ನಮ್ಮ ಸ್ಮೃತಿ ಮಂದನ ಮತ್ತು ವಾಟ್ನ ಕೂಡ ನಮ್ಮ ಆರ್ ಸಿ ಬಿ ತಂಡದ ವಾಟ್ನ ಕೂಡ 2 ವಿಕೆಟ್ ಅಂದ್ರೆ ತೆಗಿತಾರೆ ಅಂತಾನೆ ಹೇಳ್ಬೋದು 2ನೇ ಓವರ್ನಲ್ಲಿ. ಇನ್ನು ಇವರು ಗುಜರಾತ್ ಜಾಯಿಂಟ್ಸ್ ಬ್ಯಾಟಿಂಗ್ ಕಡೆಗೆ ಬಂತು ಅಂತಂದ್ರೆ ಓಪನರ್ ಬಂದಂತ ಬೆತ್ಮೋನಿ ಕೂಡ ಸಖತ್ತಾಗಿ ಆಡ್ತಾರೆ ಅಂತಾನೆ ಹೇಳ್ಬೋದು. 50+ ರನ್ಸ್ ಆದ್ರೆ ಹೊಡಿತಾರೆ. ಅವರಿಗೆ ಸಾಥ್ ಕೊಟ್ಟಂತ ಇವರೇ ಗಾರ್ಡನ್ ಅವರು ಕೂಡ ಸಖತ್ತಾಗಿ ಆಡ್ತಾರೆ. ಇವರಿಬ್ರು ಪಾರ್ಟ್ನರ್ಶಿಪ್ ಅಂತೂ ಒಂದು ಲೆವೆಲ್ ಅಲ್ಲಿ ಸಖತ್ತಾಗಿ ಬಂತಂತಾನೆ ಹೇಳ್ಬೋದು. ಆನಂತರ ಬಂದಂತ ಡಾಟಿನ್ ಕೂಡ ಅವರು ಕೂಡ ಸಖತ್ತಾಗಿ ಆಡ್ತಾರೆ. 25 ರನ್ ಆದ್ರೆ ಹೊಡಿತಾರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ನಿನ್ನೆ ಗುಜರಾತ್ ಬಂದ್ಬಿಟ್ಟು ಅಂತ ಬೌಲಿಂಗ್ ಪರ್ಫಾರ್ಮ್ ಮಾಡಲಿಲ್ಲ ಅಂತ ಹೇಳಕ್ಕಾಗಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬೌಲಿಂಗು ಕೂಡ ಸಖತ್ತಾಗಿ ಮಾಡಿದ್ದಾರೆ. ಬ್ಯಾಟಿಂಗ್ ಅಂತೂ ಒಂದು ಮಾತಾಡಂಗಿಲ್ಲ, ಆ ತರ ಬ್ಯಾಟಿಂಗ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಿನ್ನೆ ಹೈಯೆಸ್ಟ್ ಸ್ಕೋರ್ ಒಂದು ಟಾರ್ಗೆಟ್ ಕೊಟ್ಟಿದ್ದು ಹೈಯೆಸ್ಟ್ ಟಾರ್ಗೆಟ್ ಅಂತಾನೆ ಹೇಳ್ಬೋದು 201. ಇಲ್ಲಿಯವರೆಗೆ WPL 3 ಸೀಸನ್ ಆಯ್ತಲ್ಲ ಆಡೋಕೆ, ಆ 3 ಸೀಸನ್ಗಳಿಂದನೂ ಯಾವುದು ಹೈಯೆಸ್ಟ್ ಸ್ಕೋರ್ ಟಾರ್ಗೆಟ್ ಕೊಟ್ಟಿರಲಿಲ್ಲ ಅಂತಾನೆ ಹೇಳ್ಬೋದು. ನಿನ್ನೆ ಮ್ಯಾಚ್ 201 ಹೈಯೆಸ್ಟ್ ಟಾರ್ಗೆಟ್. ಆ ಕಾರಣದಿಂದಾಗಿ ನಿನ್ನೆ ಬಂದ್ಬಿಟ್ಟು ಗುಜರಾತ್ ಜಾಯಿಂಟ್ಸ್ ಅವರು ಬ್ಯಾಟಿಂಗ್ ಕೂಡ ಸಖತ್ತಾಗಿ ಮಾಡಿದ್ರು. ಈ ಮ್ಯಾಚ್ ಅನ್ನ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲುತ್ತೆ ಅಂತ ಊಹೆನೂ ಕೂಡ ಮಾಡಿರ್ಲಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 201 ರನ್ಸ್ ಅಂದ್ರೆ ಸಾಮಾನ್ಯದ ಸ್ಕೋರ್ ಅಲ್ವೇ ಅಲ್ಲ. ಮತ್ತು ಇನ್ನು ನಮ್ಮ ಆರ್ ಸಿ ಬಿಯ ಬೌಲಿಂಗ್ ಕಡೆಗೆ ಬರೋದಾಯ್ತು ಅಂತಂದ್ರೆ ಬೌಲಿಂಗ್ ನಲ್ಲಿ ಬಂದ್ಬಿಟ್ಟು ರೇಣುಕಾ ಸಿಂಗ್ ಅವರು 2 ವಿಕೆಟ್ ತೆಗಿತಾರೆ ಅಂತಾನೆ ಹೇಳ್ಬೋದು. ಅವ್ರನ್ನ ಬಿಟ್ರೆ ಬೇರೆ ಯಾವ ಬಾಲರು ಕೂಡ ಕನ್ವಿನ್ಸಿಂಗ್ ಆಗಿ ಕಾಣಲೇ ಇಲ್ಲ, ಅಂತ ಪರ್ಫಾರ್ಮ್ ಕೂಡ ಮಾಡಲಿಲ್ಲ ಅಂತಾನೆ ಹೇಳ್ಬೋದು. ಜಾರ್ಜಿಯಾ ವೇರಮ್ ಕೂಡ ಮೂರೇ ಓವರ್ನಲ್ಲಿ 50 ರನ್ ಆದ್ರೆ ಕೊಡ್ತಾರೆ. ಅವ್ರಿಗಂತೂ ಸಿಕ್ಕಾಪಟ್ಟೆ ಹೊಡೆದ್ರೆ ಅಂತಾನೆ ಹೇಳ್ಬೋದು ನಿನ್ನೆ ಗುಜರಾತ್ ಅವರು. ಆನಂತರ ನೆಕ್ಸ್ಟ್ ನಮ್ಮ ಆರ್ ಸಿ ಬಿ ತಂಡ ಬ್ಯಾಟಿಂಗ್ ಆದ್ರೆ ಬರ್ತಾರೆ. ಬ್ಯಾಟಿಂಗ್ಗೆ ಬಂದಂತ ಸ್ಮೃತಿ ಮಂದನ ಮತ್ತು ಡೇನಿಯಲ್ ವಾಟ್ ಅವರು ಸಖತ್ತಾಗಿ ಆಡ್ತಾರೆ ಅಂತಾನೆ ಹೇಳ್ಬೋದು. ಫಸ್ಟ್ ಓವರ್ ಅಲ್ಲಿ ಸ್ಮೃತಿ ಮಂದನ ಅಂತೂ 3-4 ಆದ್ರೆ ಹೊಡಿತಾರೆ ಮೊದಲನೇ ಓವರ್ನಲ್ಲಿ. ಇನ್ನು ನಮ್ಮ ಸ್ಮೃತಿ ಮಂದನ ಈ ತರ ಪರ್ಫಾರ್ಮ್ ಮಾಡ್ತಾ ಇರೋದು ಮೊದಲನೇ ಓವರ್ನಲ್ಲಿ ಈ ತರ ಬೌಂಡರಿ ಹೊಡಿತಾ ಇದಾರಲ್ಲ ಗುರು, ಪಕ್ಕ ಈ ಮ್ಯಾಚ್ ಅಲ್ಲಿ ನಾವು 201 ಈಸಿಯಾಗಿ ಚೇಸ್ ಮಾಡ್ತೀವಿ ಅಂತ ನಾವೆಲ್ಲರೂ ಅನ್ಕೊಂಡಿದೀವಿ. ಆದ್ರೆ 2ನೇ ಓವರ್ನಲ್ಲೇ ಬಂದ್ಬಿಟ್ಟು 2 ವಿಕೆಟ್ ಆದ್ರೆ ಬೀಳ್ತವೆ ಅಂತಾನೆ ಹೇಳ್ಬೋದು. ಅದು ಇವ್ರು ಗುಜರಾತ್ ನಾಯಕಿ ಆದಂತ ಗಾರ್ಡನ್ ಅವರು ತೆಗಿತಾರೆ, ಅದು ವಾಟ್ನ ಮತ್ತು ನಮ್ಮ ಸ್ಮೃತಿ ಮಂದನ. ಮೊದಲನೇ ಬಾಲ್ ಅಲ್ಲಿ ಸ್ಮೃತಿ ಮಂದನ್ ಅವ್ರನ್ನ ವಿಕೆಟ್ ತೆಗೆದ್ರೆ ಲಾಸ್ಟ್ 6ನೇ ಬಾಲ್ ಅಲ್ಲಿ ಬಂದ್ಬಿಟ್ಟು ಡ್ಯಾನಿಯಲ್ ವಾಟ್ನವರ ವಿಕೆಟ್ ಆದ್ರೆ ತೆಗಿತಾರೆ. ಇಲ್ಲಿಗೆ ನಮ್ಮ ಆರ್ ಸಿ ಬಿ ತಂಡ ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ಆಗಿ 50% ಸೋತಿವೆ ಅಂತ ಅನ್ನುವಷ್ಟರಲ್ಲಿ ಎಲ್ಲಿಸ್ ಪೆರಿ ಆದ್ರೆ ಬರ್ತಾರೆ ಅಂತಾನೆ ಹೇಳ್ಬೋದು. ಎಲ್ಲಿಸ್ ಪೆರಿಗೆ ಸಾಥ್ ಕೊಟ್ಟಂತ ಇವ್ರು ಬೀಸ್ತವರು ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಒಂದು ಪಾರ್ಟ್ನರ್ಶಿಪ್. ಎಲ್ಲಿಸ್ ಪೆರಿ ಅಂತೂ ನಿನ್ನೆ ಸಖತ್ತಾಗಿ ಆಡಿದ್ರು. 57 ರನ್ ಆದ್ರೆ ಹೊಡಿತಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕ್ರೂಷಿಯಲ್ ಟೈಮಲ್ಲಿ ಬಂದ್ಬಿಟ್ಟು ಈ ತರ ಪರ್ಫಾರ್ಮ್ ಮಾಡೋದು ಮತ್ತು ಎಲ್ಲ ಪ್ರೆಷರ್ ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು ಈ ತರ ಪರ್ಫಾರ್ಮ್ ಮಾಡೋದಂದ್ರೆ ಸಾಮಾನ್ಯದ ಅಲ್ಲ ಅಂತಾನೆ ಹೇಳ್ಬೋದು. ಆ ತರ ಪರ್ಫಾರ್ಮ್ ಕೊಡ್ತಾರೆ ನಿನ್ನೆ ಎಲ್ಲಿಸ್ ಪೆರಿ. ಅವ್ರಿಗೆ ಸಾಥ್ ಕೊಟ್ಟಂತ ಇವ್ರು ಬೀಸ್ತು ಕೂಡ 27 ಬಾಲಲ್ಲಿ 25 ರನ್ ಆದ್ರೆ ಹೊಡಿತಾರೆ. ಅವರು ಸ್ವಲ್ಪ ಸಣ್ಣ ಕಾಂಟ್ರಿಬ್ಯೂಷನ್ ಆದ್ರೆ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇವರಿಬ್ಬರು ವಿಕೆಟ್ ಹೋದ ನಂತರ ನೆಕ್ಸ್ಟ್ ಬಂದಂತ ಕನಿಕಾ ಅಹುಜಾ ಮತ್ತು ರಿಚಾ ಘೋಸ್. ಆರ್ ಸಿ ಬಿ ಇಲ್ಲಿಗೆ 4 ವಿಕೆಟ್ ಆದ್ರೆ ಹೋಗಿರುತ್ತೆ. ನೆಕ್ಸ್ಟ್ ಬಂದಂತ ಇವರಿಬ್ಬರು ಅಂತೂ ಸಖತ್ತಾಗಿ ಆಡಿದ್ರೆ ಅಂತಾನೆ ಹೇಳ್ಬೋದು. ಇವರಿಬ್ಬರಲ್ಲಿ ಒಬ್ರು ವಿಕೆಟ್ ಹೋದ್ರು ಕೂಡ ನಮ್ಮ ಆರ್ ಸಿ ಬಿ ತಂಡ ಸೋಲೋ ಚಾನ್ಸಸ್ ಇತ್ತು ಅಂತಾನೆ ಹೇಳ್ಬೋದು. ಇನ್ನು ನಿನ್ನೆ ರಿಚಾ ಘೋಸ್ ಅಂತೂ ಯಾವ ತರ ಬ್ಯಾಟಿಂಗ್ ಮಾಡಿದ್ರು ಅಂತ ಅಂದ್ರೆ ನಮ್ಮ ಕ್ರಿಸ್ ಗೇಲ್ ಮಾಡ್ತಾರಲ್ಲ ಓಪನರ್ ಬಂದಿಗೆ ಅವಾಗೆಲ್ಲ ಒಂದು ಜಮಾನದಲ್ಲಿ ಆ ತರ ಬ್ಯಾಟಿಂಗ್ ಮಾಡಿದ್ರು ಅಂತಾನೆ ಹೇಳ್ಬೋದು ರಿಚಾ ಘೋಸ್.
ಒಟ್ಟಿನಲ್ಲಿ ನಿನ್ನೆ ಬೌಲರ್ಸ್ ಅಂದರೆ ಗುಜರಾತ್ ಜೈಂಟ್ಸ್ ಬೌಲರ್ಸ್ಗಳಿಗಂತೂ ನೀರು ಇಳಿಸಿದ್ರು ರಿಚಾ ಘೋಷ್. ಅವರಿಗೆ ಸಾಥ್ ಕೊಟ್ಟಂತ ಇವರು ಕನಿಕಾ ಅಹುಜಾ ಕೂಡ ಅವರು ಕೂಡ ಸಖತ್ತಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಒಂದು 30 ರನ್ ಆದರೆ ಹೊಡಿತಾರೆ ಅವರು ಕೂಡ. ಒಟ್ಟಲ್ಲಿ ನಮ್ಮ ಆರ್ ಸಿ ಬಿ ತಂಡ ಬಂದ್ಬಿಟ್ಟು ನಿನ್ನೆ ಕನ್ವಿನ್ಸಿಂಗ್ ವಿಕ್ಟರಿ ಆದರೆ ಗಳಿಸ್ಕೊಟ್ಟಿದೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಅದು WPL ಮೊದಲನೇ ಪಂದ್ಯದಲ್ಲಿ ಈ ಥರ ಪರ್ಫಾರ್ಮ್ ಮಾಡಿದರೆ ಯಾವ ತಂಡಕ್ಕೆ ಕೂಡ ಹೆಮ್ಮೆ ಆಗಲ್ಲ ನೀವೇ ಹೇಳಿ, ಯಾವ ಫ್ಯಾನ್ಸ್ಗೂ ಕೂಡ ಖುಷಿ ಆಗಲ್ಲ ನೀವೇ ಹೇಳಿ. ಆ ಕಾರಣದಿಂದಾಗಿ ನಿನ್ನೆ ಬಂದ್ಬಿಟ್ಟು ನಮ್ಮ ಆರ್ ಸಿ ಬಿ ತಂಡ ಒಂದು ಕನ್ವಿನ್ಸಿಂಗ್ ವಿಕ್ಟರಿ ಆದರೆ ಗಳಿಸ್ಕೊಂಡಿದೆ. ಇನ್ನು ಈ ವಿಕ್ಟರಿ ಬಗ್ಗೆ ನಿಮ್ಗೆ ಅನಿಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಇನ್ನೊಂದೇನಪ್ಪ ಅಂತಂದರೆ ಗುಜರಾತ್ ಜೈಂಟ್ಸ್ ಬೌಲರ್ಸ್ಗಳಿಗೆ ಮಾತಾಡೋಕೆ ಆಗಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವ್ರು ಫೀಲ್ಡಿಂಗ್ ಅಂತೂ 3rd ಕ್ಲಾಸ್ ಫೀಲ್ಡಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಎಂತೆಂಥ ಫೋರ್ಗಳನ್ನೆಲ್ಲ ತಡಿಬೋದಾಗಿತ್ತು, ಆದರೂ ಕೂಡ ಅವ್ರು ಫೋರ್ಗಳನ್ನ ತಡಿದೇ ಇಲ್ಲ. ಒಂದು 4-5 ಬೌಂಡ್ರಿನ ಮಿಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮಿಸ್ ಫೀಲ್ಡಿಂಗಿಂದ. ಆ ಕಾರಣದಿಂದಾಗಿ ಇವರು ಫೀಲ್ಡಿಂಗಲ್ಲೇ ತಪ್ಪು ಮಾಡಿದ್ರು ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಇಲ್ಲಿ ಒಂದೇನಂತ ಅಂದರೆ ಇವರು ರಿಚಾ ಘೋಷ್ ಅವರು ಡಕ್ಔಟ್ ಆಗೋ ಪ್ಲೇಯರ್. ಡಕ್ಔಟ್ ಆಗಿ ಅವ್ರನ್ನೇನಾದರೂ ಕ್ಯಾಚ್ ಏನಾದರೂ ಹಿಡಿದಿದ್ದರೆ ಪಕ್ಕ ಡಕ್ಔಟ್ ಆಯ್ತಿದ್ರು. ಆವಾಗ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲೋ ಚಾನ್ಸಸ್ ಇರಲಿಲ್ಲ ಅಂತಲೇ ಹೇಳ್ಬೋದು. ಎಲ್ಲ ಮ್ಯಾಚ್ ಬಂದ್ಬಿಟ್ಟು ಎಲ್ಲ ನಮ್ಮ ಆರ್ ಸಿ ಬಿಗೆ ಪ್ರೆಷರ್ ಆಗ್ತಿತ್ತು ಅಂತಲೇ ಹೇಳ್ಬೋದು. ಆವಾಗ ಆಲ್ಮೋಸ್ಟ್ ಆಲ್ ಆಗಿ ಆಲ್ಔಟ್ ಆಗೋ ಚಾನ್ಸಸ್ ಕೂಡ ಇರ್ತಿತ್ತು. ಆದರೆ ರಿಚಾ ಘೋಷ್ ಅವರ ಕ್ಯಾಚ್ ಆವಾಗ ಬಿಡ್ತಾರೆ, 2 ಕ್ಯಾಚ್ ಆದರೆ ಬಿಡ್ತಾರೆ ರಿಚಾ ಘೋಷ್ ಅವರು. ಆ ಕಾರಣದಿಂದಾಗಿ ರಿಚಾ ಘೋಷ್ ಅಂತೂ ನಿನ್ನೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ ಆರ್ ಸಿ ಬಿ ತಂಡ ನಿನ್ನೆ ಕನ್ವಿನ್ಸಿಂಗ್ ಆಗಿ ವಿಕ್ಟರಿ ಆದರೆ ಗಳಿಸಿಕೊಂಡಿದೆ. ಇನ್ನು ಈ ಗೆಲುವಿನ ಬಗ್ಗೆ ನಿಮ್ಗೆ ಅನಿಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ.